ದೇಶದಲ್ಲಿ ಮಕ್ಕಳನ್ನು ಅಪೌಷ್ಟಿಕತೆಯಿಂದ ಕಾಪಾಡಬೇಕು ಅಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟು, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಮತ್ತು ಹಲವು ತೀರ್ಪುಗಳ ಮೂಲಕ ಮಾನ್ಯ ಉಚ್ಚ ನ್ಯಾಯಾಲಯ ಕೊಟ್ಟಿರ್ತಕ್ಕಂಥ ಆದೇಶದ ಅಡಿಯಲ್ಲಿ ICD ಸ್ಕೀಮ್, ಇಂಟಿಗ್ರೇಟೆಡ್ ಚೈಲ್ಡ್ ಡೆವಲಪ್ಮೆಂಟ್ ಸ್ಕೀಮ್ ಅಂತ ಹೇಳ್ಬಿಟ್ಟು ಒಂದು ಮಾಡಿ ಅದರಲ್ಲಿ ದೇಶದಲ್ಲಿರ್ತಕ್ಕಂಥ ರಾಜ್ಯದಲ್ಲಿರ್ತಕ್ಕಂಥ ಮಕ್ಕಳ ಅಪೌಷ್ಟಿಕತೆಯನ್ನು ನಿವಾರಣೆ ಮಾಡಬೇಕು ಅಂತ ಸರ್ಕಾರದಿಂದಲೇ ಯಾವ್ಯಾವ ಜಿಲ್ಲೆಗಳಲ್ಲಿ ಯಾವ್ಯಾವ ಅಪೌಷ್ಟಿಕತೆ ಕಡಿಮೆ ಇದೆ ಅನ್ನೋಂಥದ್ದನ್ನು ಗುರುತಿಸಿ ಅದಕ್ಕೆ ತಕ್ಕಂತೆ ಮಕ್ಕಳಿಗೆ ಒಂದು ಆಹಾರವನ್ನು ಪೂರೈಕೆ ಮಾಡಬೇಕಾಗಿದ್ದು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಕರ್ತವ್ಯ. ಇದೀಗ ನಮ್ಮ ರಾಜ್ಯ ಸರ್ಕಾರಕ್ಕೆ ಸೀಮಿತವಾದಂತೆ ಇವತ್ತು ಹಾಸನ ಜಿಲ್ಲೆಯಲ್ಲಿ ಮಕ್ಕಳಿಗೆ ಆಹಾರವನ್ನು ಕೊಡುವ ಬದಲು, ಗರ್ಭಿಣಿ ಸ್ತ್ರೀಯರಿಗೆ ಆಹಾರವನ್ನು ಕೊಡುವ ಬದಲು, ಏನು ಬಾಣಂತಿ ಸ್ತ್ರೀಯರಿಗೆ ಆಹಾರವನ್ನು ಕೊಡುವ ಬದಲು ವಿಷವನ್ನು ಕೊಡ್ತಾ ಇದೆ ಈ ರಾಜ್ಯ ಸರ್ಕಾರ ಅಂತ ಹೇಳ್ಬಿಟ್ಟು ಹೇಳಿಕೆ ನಾನು ಬಯಸ್ತೀನಿ. ತಮಗೆಲ್ಲ ಗೊತ್ತಿರೋ ಹಾಗೆ ನಾನು 17/11/2023 ಸುಮಾರು 600 ಕೋಟಿಯ ಭ್ರಷ್ಟಾಚಾರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಒಂದು ಭ್ರಷ್ಟಾಚಾರದ ಒಂದು ದೂರನ್ನು ಇದೇ ಲೋಕಾಯುಕ್ತದಲ್ಲಿ ಸಲ್ಲಿಸಿದ್ದೆ. ದುರಾದೃಷ್ಟ ಅಂದರೆ ನನ್ನ ಕಂಪ್ಲೇಂಟ್ ಏನಾಗಿದೆ ಅಂತಂದರೆ, ಇವತ್ತು ನಾನು ಕೇಳಕ್ಕೆ ಹೋದರೆ ನಿನ್ನೆ ಅಲ್ಲ ಮೊನ್ನೆ ಸೋಮವಾರ ಕೇಳಕ್ಕೆ ಹೋದಾಗ ನನ್ನ ಕಂಪ್ಲೇಂಟು ದೂರೇ ಮಿಸ್ ಆಗಿದೆ ಅನ್ನುವಂಥ ಮಾಹಿತಿ ಸಿಕ್ಕಿದೆ. ಅದನ್ನು ಕೂಡ ನನ್ನ ಕಂಪ್ಲೇಂಟಲ್ಲಿ ಇವತ್ತು ಉಲ್ಲೇಖ ಮಾಡಿದ್ದೀನಿ ಮಾನ್ಯ ಲೋಕಾಯುಕ್ತರಿಗೆ, ಯಾವ ರೀತಿಯಲ್ಲಿ ಇವತ್ತು ಲೋಕಾಯುಕ್ತ ಸಂಸ್ಥೆ ನಡ್ಕೊತಾ ಇದೆ ಅನ್ನೋಂಥದ್ದು. ಇವತ್ತು ರಾಜ್ಯದಲ್ಲಿ ಹಾಸನ ಜಿಲ್ಲೆ ಅನ್ನುವಂಥ ಒಂದು ಜಿಲ್ಲೆಯಲ್ಲಿ ನಡೀತಾ ಇರತಕ್ಕಂಥ ಒಂದು ದೊಡ್ಡ ಅಕ್ರಮ, ಯಾವ ರೀತಿಯಲ್ಲಿ ಒಂದು ಮಕ್ಕಳಿಗೆ ಫುಡ್ಡನ್ನು ಸಪ್ಲೈ ಮಾಡದೇ ಇದ್ದರೂ ಕೂಡ ಡೂಪ್ಲಿಕೇಟ್ ಬಿಲ್ಲನ್ನು ಕೊಟ್ಟು ಹಣ ಪಡ್ಕೋಬೋದು ಹೇಳುವಂಥ ಒಂದು ವಿಡಿಯೋವನ್ನು ಈಗ ಆಲ್ರೆಡಿ ತಮ್ಮ ಮುಂದೆ ಇಟ್ಟಿದ್ದೀನಿ. ಮತ್ತು ಹಾಗೆ ಅದರಲ್ಲಿ ಒಬ್ಬ ಲಿಖಿತ್ ಅನ್ನೋವಂಥ ಒಬ್ಬ ಅಕೌಂಟ್ ಅಂತ ಹೇಳ್ತಾನೆ, ಬಿಲ್ಲನ್ನು ಏನಿವತ್ತು FSSAI ಒಂದು ರಿಪೋರ್ಟ್ ಕೊಡುತ್ತೆ, ಇದರಲ್ಲಿ ಕಳಪೆ ಆಹಾರ ಇದೆ ಅಂತ. ಆ ರಿಪೋರ್ಟನ್ನು ನಾವು ಬದಲಾವಣೆ ಮಾಡಿದ್ರೆ 30 ಲಕ್ಷ ಬಿಲ್ಲಿಗೆ 10 ಲಕ್ಷ ಲಂಚವನ್ನು ಕೊಟ್ಟು ನಾವು ಬಿಲ್ಲನ್ನು ಎನ್ಕ್ಯಾಶ್ ಮಾಡ್ಕೋಬೋದು ಅನ್ನೋವಂಥ ಮಾತುಗಳು ಕೂಡ ಆ ವಿಡಿಯೋದಲ್ಲಿ ಮತ್ತು ಆಡಿಯೋದಲ್ಲಿ ಇದೆ. ಹಾಗೆ ಮುಂದುವರೆದು ಇದನ್ನು ಹೇಳ್ತಾ ಇರ್ತಕ್ಕಂಥ ವ್ಯಕ್ತಿ ಯಾರು ಅಂತಂದರೆ, ಅದೇ ಹಾಸನ ಜಿಲ್ಲೆಯ ಧರಣಿಧರ್ ಅನ್ನೋವಂಥ ಒಬ್ಬ ವ್ಯಕ್ತಿ. ಇದಕ್ಕೆಲ್ಲ ಕಿಂಪಿನ್ ಯಾರು ಅಂತಂದರೆ, ಹಾಸನ ಜಿಲ್ಲೆಯಲ್ಲಿರ್ತಕ್ಕಂಥ ಒಬ್ಬ ಸೂಪರಿಂಟೆಂಡೆಂಟು ಕೃಷ್ಣಕಾಂತ್ ಎಂಬುವಂಥ ವ್ಯಕ್ತಿ. ಈ ವ್ಯಕ್ತಿ ಯಾರು ಅಂದರೆ 26 ವರ್ಷಗಳಿಂದ ವುಮೆನ್ ಆ್ಯಂಡ್ ಚೈಲ್ಡ್ ವೆಲ್ಫೇರ್ ಡಿಪಾರ್ಟ್ಮೆಂಟಲ್ಲಿ ಒಬ್ಬ 2nd ಡಿವಿಷನ್ ಕ್ಲರ್ಕ್ ಆಗಿ, 1st ಡಿವಿಷನ್ ಕ್ಲರ್ಕ್ ಆಗಿ, ಈಗ ಸೂಪರಿಂಟೆಂಡೆಂಟ್ ಆಗಿ ಸುಮಾರು 26 ವರ್ಷಗಳಿಂದ ಒಂದೇ ಕಡೆ ಊಟ ಹೊಡ್ಕೊಂಡು ಕೂತಿರ್ತಕ್ಕಂಥ ವ್ಯಕ್ತಿ. ಈ ವ್ಯಕ್ತಿಗೆ ಬೆನ್ನೆಲುವಾಗಿ ನಿಂತಿರ್ತಕ್ಕಂಥದ್ದು ಯಾರು ಅಂತ ಹೇಳಿದ್ರೆ, ಆತನೇ ಹೇಳಿಕೊಳ್ಳೋ ಮೂಲಕ ಹೇಳೋ ರೀತಿಯಲ್ಲಿ ಮತ್ತು ಎಲ್ರಿಗೂ ಬೆದರಿಕೆ ಹಾಕೋ ರೀತಿಯಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಅವ್ರಿಗೆ ರೈಟ್ ಹ್ಯಾಂಡ್ ಅಂತ, ಮತ್ತು ಅವರಿಗೆ ರೇವಣ್ಣ ಅವರು ಗಾಡ್ ಫಾದರ್ ಅಂತ. ಈ ರೀತಿಯಲ್ಲಿ ಆ ವ್ಯಕ್ತಿಯೇ ಹೇಳ್ಕೊಂಡಿರ್ತಕ್ಕಂಥದ್ದು, ನಾವು ಹೇಳೋದಲ್ಲ. ಆ ವ್ಯಕ್ತಿಯ ಹಲವರಿಗೆ ಬೆದರಿಕೆಗಳಾಗ್ತಾ ಇರ್ತಕ್ಕಂಥದ್ದು ಈ ಕೃಷ್ಣಕಾಂತ್ ಅನ್ನುವಂಥ ವ್ಯಕ್ತಿ. ಇವತ್ತು ತಮ್ಮ ಮುಂದೆ ಆಡಿಯೋವನ್ನು ಇಟ್ಟಿದ್ದೀನಿ, ವಿಡಿಯೋವನ್ನು ಕೂಡ ಇಟ್ಟಿದ್ದೀವಿ. ಅವ್ರು ಮಾತಾಡ್ತಾ ಇರ್ತಕ್ಕಂಥ ಸಂಪೂರ್ಣ ಮಾಹಿತಿ ಇದೆ. ಸಬ್ಸ್ಟ್ಯಾಂಡರ್ಡ್ ಬಿಲ್ಗೆ ಸ್ಟ್ಯಾಂಡರ್ಡ್ ಬಿಲ್ ಅಂತ ಹೇಳ್ಬಿಟ್ಟು ನಾವು ಡೂಪ್ಲಿಕೇಟ್ ಬಿಲ್ ಇಟ್ಟರೆ 10 ಲಕ್ಷ ರೂಪಾಯಿ ಲಂಚ ಕೊಟ್ಟರೆ 30 ಲಕ್ಷ ರೂಪಾಯಿದು ಬಿಲ್ ಪಾಸ್ ಆಗುತ್ತೆ ಅಂತ ಹೇಳಿದ್ದಾರೆ. ಹಾಗೆ 3 BIS ಕಂಪನಿಗಳೇನಿದೆ, 3 BIS ಕಂಪನಿಗಳು ಇವತ್ತು ಈ ಆಹಾರವನ್ನು ಸರಬರಾಜು ಇಡೀ ರಾಜ್ಯದಲ್ಲಿ ಮಾಡ್ತಾ ಇದೆ. ಈ BIS ಕಂಪನಿಗಳು ಈ MSPCಗೆ 1 ಕೋಟಿ ರೂಪಾಯಿ ಸಾಲ ಕೊಡುತ್ತಂತೆ. ಯಾವ ಆಧಾರದ ಮೇಲೆ ಇವರು ಸಾಲ ಕೊಡ್ತಾ ಇದ್ದಾರೆ? ಈ BIS ಕಂಪನಿಗಳೇ, ನನ್ನ ಹಿಂದಿನ ದೂರಿನಲ್ಲಿ ಹೇಳಿದ್ದೆ, BIS ಕಂಪನಿಗಳೇ ಡೂಪ್ಲಿಕೇಟ್ ಕಂಪನಿಗಳು, ಇದು ಫ್ರಾಡ್ ಕಂಪನಿಗಳು. ಇದರಿಂದ ದೊಡ್ಡ ರಾಜಕಾರಣಿಗಳ ಕೋಟಿ ಸುಮಾರು 3,000 ಕೋಟಿಯ ಬಂಡವಾಳ ಇದೆ. ಇದನ್ನು ಬ್ಲ್ಯಾಕ್ ಮನಿಯನ್ನು ವೈಟ್ ಮಾಡ್ಕೊತಾ ಇದ್ದಾರೆ ಈ ರೀತಿ ಕಂಪನಿಗಳಿಗೆ, MSPCಗಳಿಗೆ ಕೊಟ್ಟು ಅಂತ ನಾನು ಆಧಾರ ಸಮೇತವಾಗಿ, ದಾಖಲೆಗಳ ಸಮೇತವಾಗಿ, GST ನಂಬರ್ ಸಮೇತವಾಗಿ, ಯಾರು ಆಡಿಟರು ಅಂತೇಳಿ ಎಲ್ಲವನ್ನು ಸಂಪೂರ್ಣ ಮಾಹಿತಿಯೊಂದಿಗೆ ನಾನು ಲೋಕಾಯುಕ್ತ ನೋಡಿದ್ದೆ. ಆದರೆ ಇದುವರೆಗೂ 1.5 ವರ್ಷ ಕಳೆದೋಗಿದೆ. ಯಾವುದೇ ರೀತಿಯಾದಂಥ ಲೋಕಾಯುಕ್ತರು ಇನ್ವೆಸ್ಟಿಗೇಷನ್ ಮಾಡಿರ್ತಕ್ಕಂಥದ್ದಾಗಲಿ, ನನಗೆ ನಿಮ್ಮ ಹತ್ರ ಏನಾದರೂ ಹೆಚ್ಚಿನ ಮಾಹಿತಿ ಇದೆಯಾ ಅಂತ ನೋಟಿಸ್ ಕೊಟ್ಟಿರ್ತಕ್ಕಂಥದ್ದು ಲೋಕಾಯುಕ್ತ ಸಂಸ್ಥೆಯಿಂದ ಇದುವರೆಗೂ ಬಂದಿಲ್ಲ. ಯಾವ ರೀತಿಯಲ್ಲಿ ಇದು ನಮ್ಮ ರಾಜ್ಯದ ಲೋಕಾಯುಕ್ತ ಕೆಲಸ ಮಾಡ್ತಾ ಇದೆ ಅನ್ನೋದು ಕೂಡ ಪ್ರಶ್ನೆ. ಇವತ್ತು ನಾನು ಮಾಧ್ಯಮ ಮಿತ್ರರೇ ತಮ್ಮ ಮುಂದೆ ಈ ರಾಜ್ಯದ ಜನರ ಮುಂದೆ ಇಡ್ಲಿಕ್ಕೆ ಬಯಸ್ತಾ ಇದ್ದೀನಿ. ದಯವಿಟ್ಟು ಈ ಒಂದು ಆಹಾರ ಪದಾರ್ಥದ ಪೊಟ್ಟಣವನ್ನು ತಾವು ನೋಡಬೇಕು. ಇದು ಮೆಣಸಿನ ಹುಡಿ. ಕರ್ನಾಟಕ ರಾಜ್ಯ ಸರ್ಕಾರ, ICDS ಕರ್ನಾಟಕ ಸರ್ಕಾರ
ಉಚಿತ ಸರಬರಾಜಿಗಾಗಿ ಮಾರಾಟಕ್ಕಲ್ಲ ಕೊಟ್ಟಿರ್ತಕ್ಕಂಥದ್ದು. ಇದು ಮೆಣಸಿನ ಪುಡಿ, ಖಾರದ ಪುಡಿ ಅಂತ ಹೇಳ್ಬಿಟ್ಟು ಅವ್ರು ಬರ್ಕೊಂತಾರೆ. ಇದನ್ನು ಸಪ್ಲೈ ಮಾಡ್ತಾ ಇದೆ ಇಡೀ ರಾಜ್ಯದಲ್ಲಿ. ಇದು ಮೆಣಸಿನ ಪುಡಿ ಅಂತ ಯಾವ ಇದರಲ್ಲಿದೆ ಗೊತ್ತಿಲ್ಲ. ಇದರಲ್ಲಿ ಮೆಣಸಿನ ಪುಡಿ ಎಲ್ಲಾದರೂ ಒಂದು 5% ಇದ್ದರೆ ಉಳಿದಂಥ ಕಚಡ ಗೋಧಿ ಇವ್ರಿಗೆ 2 ರೂಪಾಯಿಗೆ ಸಿಗುತ್ತೆ. ಗೋಧಿ 2 ರೂಪಾಯಿ kg ತಗೊಂಡು ಗೋಧಿ ಮಿಶ್ರಿತ ಬರೀ ಕಲ್ಲರಿಗೆ ಮಾತ್ರ ಮೆಣಸಿನ ಪುಡಿ ಅಂತ ಹೇಳ್ಬಿಟ್ಟು ಮೇಲ್ಗಡೆ ಕಲರ್ ಕಾಣಿಸ್ಬೇಕು ಅನ್ನೋ ಕಾರಣಕ್ಕಾಗಿ ಮೆಣಸಿನ ಪುಡಿಯನ್ನು ಸಪ್ಲೈ ಮಾಡ್ತಾರೆ. ಇದನ್ನು ತಿನ್ನೋ ಅಂಥವ್ರು ಯಾರು? ನಮ್ಮ ರಾಜ್ಯದ ಮಕ್ಕಳ್ರಿ, ನಮ್ಮ ರಾಜ್ಯದ ಹೆಣ್ಣು ಮಕ್ಕಳ್ರಿ, ಗರ್ಭಿಣಿ ಸ್ತ್ರೀ ರೀ, ಮಾನವೀಯತೆ ಇಲ್ಲದೆ ಇರ್ತಕ್ಕಂಥ ಬದುಕ್ತಾ ಇರ್ತಕ್ಕಂಥ ಈ ರಾಜಕಾರಣಿಗಳು ಮತ್ತು ಈ ಅಧಿಕಾರಿಗಳಿಗೆ ಇವತ್ತು ಈ ರಾಜ್ಯದಲ್ಲಿ ಜನತೆ ಕಣ್ಣು ತೋರಿಸ್ಬೇಕಾಗಿದೆ ಅವರಿಗೆ. ಇದು ಮೆಣಸಿನ ಪುಡಿ. ಮತ್ತು ಇನ್ನು ನಿಮ್ಮ ಮಕ್ಕಳು ತಿನ್ನೋ ಅಂತ ಪುಷ್ಟಿ ಅಂತೇಳಿ ಇವ್ರು ಕೊಡ್ತಾರಲ್ಲ, ಪುಷ್ಟಿಗೆ ಬರ್ತೀನಿ. ಇದು ಯಾವ ರೀತಿಯಲ್ಲಿ ಪುಷ್ಟಿ? ಇದರಲ್ಲಿ ಏನಿದೆ? ಬರೀ ಗೋಧಿ ಪುಡಿ. ಇದಕ್ಕೆ ಏನು ಮಿಕ್ಸ್ ಮಾಡಿದ್ದಾರೆ? ಇದಕ್ಕೆ ಹೈಕೋರ್ಟ್ ನಿರ್ದೇಶನದ ಪ್ರಕಾರ ಇಂತಿಷ್ಟೇ ನ್ಯೂಟ್ರಿಯೆಂಟ್ಸ್ ಇರಬೇಕು, ಇಂತಿಷ್ಟೇ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಇರಬೇಕು, ಐರನ್ ಕಂಟೆಂಟ್ಸ್ ಇರಬೇಕು ಅನ್ನೋಂಥದ್ದಿದೆ. ಇದರಲ್ಲಿ ಬರೀ ಅಕ್ಕಿ ಪುಡಿ ಮತ್ತು ಗೋಧಿ ಪುಡಿ ಬಿಟ್ಟರೆ ಸ್ನೇಹಿತರೆ ಏನೂ ಇಲ್ಲ. ಇದನ್ನು ಲ್ಯಾಬ್ ಟೆಸ್ಟ್ ಕಳಿಸಿ ಅಂತಲೇ ನಾನು ಕೇಳ್ತಾ ಇದ್ದೀನಿ. ದಯವಿಟ್ಟು ಇವತ್ತೇನಾದರೂ ಈ ರಾಜ್ಯದಲ್ಲಿ ನಿಜವಾಗಲೂ ಮಾನ್ಯ ಮುಖ್ಯಮಂತ್ರಿಗಳು, ನಾನು ಸಮಾಜವಾದಿ, ದೀನ ದಲಿತರ ಇವ್ರಿಗೋಸ್ಕರ ನಾನು ಬದುಕ್ತಾ ಇದ್ದೀನಿ, ಸಮಾಜಕ್ಕೆ ಏನೋ ಉದ್ಧಾರ ಮಾಡಿದ್ದೀನಿ, ನನ್ನ 65 ವರ್ಷಗಳ ಇತಿಹಾಸದಲ್ಲಿ ನಂದು ಯಾವುದೇ ಕರಪ್ಷನ್ ಇಲ್ಲ, ಇದು ನಿಮ್ಮ ಮುಂದೆ ನಡೀತಾ ಇರೋದು ಕರಪ್ಷನ್ ಅಲ್ವಾ? ಇದಕ್ಕೆ ಒತ್ತು ನೀವು ಕೊಡ್ತಾ ಇಲ್ವಾ? ಮಾನ್ಯ ಮುಖ್ಯಮಂತ್ರಿಗಳೇ ನಿಮ್ಮನ್ನು ಕೇಳಕ್ಕೆ ಬಯಸ್ತಾ ಇದ್ದೀನಿ. ದಯವಿಟ್ಟು ಇದು ಯಾರು ತಿಂತಾ ಇದ್ದಾರೆ? ಯಾರು ಒಳ್ಳೆ ಸಿಟಿಲಿರ್ತಕ್ಕಂಥವ್ರು ತಿಂತಾ ಇರೋದಿಲ್ಲ ಮುಖ್ಯಮಂತ್ರಿಗಳೇ. ಇದನ್ನು ತಿಂತಾ ಇರ್ತಕ್ಕಂಥ ಮಕ್ಕಳು ಹಳ್ಳಿಯಲ್ಲಿ ಹುಟ್ಟಿದವರು, ದೀನ ದಲಿತರು, ಆರ್ಥಿಕವಾಗಿ ದುರ್ಬಲರು, ಇಂಥವರೇ ಮಕ್ಕಳು ತಿಂತಾ ಇರ್ತಕ್ಕಂಥದ್ದು. ಆ ಮಕ್ಕಳಿಗೆ ನೀವು ಇವತ್ತು ರಾಜ್ಯದಲ್ಲಿ ಊಟವನ್ನು ಕೊಡ್ತಾ ಇದ್ದೀರಾ, ಒಳ್ಳೆ ಫುಡ್ಡನ್ನು ಕೊಡ್ತಾ ಇದ್ದೀರಾ. ನೀವು ವಿಷವನ್ನು ಉಳಿಸುವಂಥ ಕೆಲಸವನ್ನು ಇವತ್ತು ನೀವು ಸರ್ಕಾರ ಮಾಡ್ತಾ ಇದ್ದೀರಿ. ಇನ್ನು ನೆಕ್ಸ್ಟ್ ನಾನು ಬರ್ತಕ್ಕಂಥದ್ದು ಲ್ಯಾಕ್ಟೆಂಟ್ ವುಮೆನ್, ಏನು ಬಾಣಂತಿಯರು, ಈ ಬಾಣಂತಿಯರು ಕೊಡುವಂಥ ಫುಡ್ ಇದು ಏನಿದೆ ರೀ, ಇದರಲ್ಲಿ ಯಾವ ನ್ಯೂಟ್ರಿಯೆಂಟ್ಸ್ ಇದೆ? ಬರಲಿ, ಇದು ಸರ್ಕಾರದ್ದೇ. ನನ್ನ ಮೇಲೆ ಕೇಸ್ ಆದರೂ ಹಾಕಿ, ಅಟ್ಲೀಸ್ಟ್ ಇದು ಎಲ್ಲಿಂದ ಬಂತು ನನಗೆ ಅಂತ ಸರ್ಕಾರಕ್ಕೆ ತಾಕತ್ತಿದ್ರೆ ಇವತ್ತು ನಾನು ಕೇಳ್ತಾ ಇದ್ದೀನಿ, ಎಲ್ಲಿಂದ ಬಂತು ನನಗೆ? ಯಾವ MSPCಯಿಂದ ಬಂತು, ಯಾವ ಜಿಲ್ಲೆಯಿಂದ ಬಂತು ಅಂತ ಆ ಕೆಲಸ ಆದರೂ ಮಾಡಿ ನಾನು ತೋರಿಸ್ತೀನಿ. ಇದು ಎಲ್ಲಿ ಮ್ಯಾನುಫ್ಯಾಕ್ಚರ್ ಆಗ್ತಾ ಇದೆ, ಯಾವ ರೀತಿಯಲ್ಲಿ ಮ್ಯಾನುಫ್ಯಾಕ್ಚರ್ ಆಗ್ತಾ ಇದೆ, ಯಾವ ಕಚಡ ಡಬ್ಬಿಯಿಂದ ತುಂಬುತ್ತಾ ಇದ್ದಾರೆ ಅನ್ನೋದನ್ನು ನಾನು ತೋರಿಸ್ತೀನಿ. ಇವತ್ತು ಸ್ವಲ್ಪವಾದರೂ ರಾಜ್ಯ ಸರ್ಕಾರ ಮಾನವತೆಯನ್ನು ಇಟ್ಕೋಬೇಕು. ಇವತ್ತು ಹುಡ್ತಾ ಇರ್ತಕ್ಕಂಥ ಮಕ್ಕಳು ಮುಂದಿನ ಪ್ರಜೆಗಳು ಅಂತೀವಿ. ಈ ರೀತಿಯಾದಂಥ ಆಹಾರವನ್ನು ನೀಡುವ ಮೂಲಕ ಮಕ್ಕಳಿಗೆ ನೀವು ಆಹಾರವನ್ನು ಕೊಡ್ತಾ ಇಲ್ಲ. ನಿಮ್ಮ ಬಿಟ್ಟಿ ಭಾಗ್ಯಗಳಿಂದ ಮಕ್ಕಳು ಉದ್ಧಾರ ಆಗಲ್ಲ. ಕೊಡುವಂಥ ಪೌಷ್ಟಿಕ ಆಹಾರದಿಂದ ಮಕ್ಕಳು ಉದ್ಧಾರ ಆಗ್ತಾರೆ, ಮುಂದಿನ ಪ್ರಜೆಗಳಾಗ್ತಾರೆ. ಮಾನ್ಯ ಮುಖ್ಯಮಂತ್ರಿಗಳೇ, ನೇರವಾಗಿ ನಿಮಗೆ ಪ್ರಶ್ನೆ ಕೇಳ್ತಾ ಇದ್ದೀನಿ. ನೀವು ನಿಜವಾಗಲೂ ಸಮಾಜವಾದಿಯಾಗಿದ್ದರೆ ಇದನ್ನು ತನಿಖೆಗೆ ಒಳಪಡಿಸಿ. ಈ ನಮ್ಮ ರಾಜ್ಯದ ಮಕ್ಕಳಿಗೆ ನ್ಯಾಯವನ್ನು ಒದಗಿಸಿ, ಮಹಿಳೆಯರಿಗೆ ನ್ಯಾಯವನ್ನು ಒದಗಿಸಿ, ಮತ್ತು ಹಾಗೆ ಗರ್ಭಿಣಿ ಸ್ತ್ರೀಯರಿಗೆ, ಬಾಣಂತಿ ಸ್ತ್ರೀಯರಿಗೆ ನ್ಯಾಯವನ್ನು ಒದಗಿಸಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಮಾಧ್ಯಮಗಳ ಮೂಲಕ ಈ 3 ಪ್ಯಾಕೆಟ್ಗಳನ್ನು ತಮ್ಮ ಮುಂದೆ ಇಟ್ಟಿದ್ದೀನಿ. ಯಾವ ಕಾಲದಲ್ಲಿ ಬೇಕಾದ್ರೂ, ಯಾವ ಸಮಯದಲ್ಲಿ, ದಿನದ 24 ಗಂಟೆಯಲ್ಲಿ ತಾವು ಯಾವಾಗ ಕರೆದ್ರು, ಎಲ್ಲಿಗೆ ಬಂದರು, ಯಾವ ಲ್ಯಾಬಿಗೆ ಕರೆದ್ರು ನಾನು ಬಂದು ಇದನ್ನು ಸಬ್ಮಿಟ್ ಮಾಡ್ಕೊಬಲ್ಲೆ, ಹೇಳಿಕೆ ಕೊಡಬಲ್ಲೆ, ಎಲ್ಲಿಂದ ಬಂತು ಅನ್ನೋದು ಕೂಡ ನೀವು ತನಿಖೆಯನ್ನು ಮಾಡ್ಬೋದು.